ಸಮ್ಮರ್ ಸಹ ಸ್ಟಾರ್ಟ್ ಆಯಿತು. ಹಾಗೆ ನಮ್ಮ ಮನೇಲಿ ಡೈಲಿ ಮೊಸರು ಇರಲೇಬೇಕು. ಅದಕ್ಕೆ ಅಂತಲೇ ನಾನು ಇವಾಗ ಹಾಲನ್ನ ಬಿಸಿ ಮಾಡ್ಕೊತಾ ಇದ್ದೀನಿ, ಮೊಸರಿಗೆ ಹೆಪ್ಪಾಕೊಳ್ಳೋಣ ಅಂದ್ಬಿಟ್ಟು. ಹಾಗೆ ಸೈಡ್ ಬೈ ಸೈಡಲ್ಲಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅಂತಲೇ ನಾನು ಫಿಲ್ಟರ್ ಕಾಫಿಗೆ ಡಿಕಾಷನ್ ಇಟ್ಕೊಂಡು ಇವಾಗ ಬಿಸಿ ಮಾಡಿರೋ ಹಾಲನ್ನೇ ಸ್ವಲ್ಪ ತೊಗೊಂಡಿದ್ದಾಯಿತು. ಹಾಗೆ ಇವಾಗ ಒಂಥರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಮೇಲೆ ಗ್ರೇಟ್ ಮಾಡೋದಿದ್ರೆ ಹಾಗೆಯೇ ಇದರಲ್ಲೇ ನಾವು ಸ್ಪ್ರೌಟ್ ಸಹ ಮಾಡ್ಕೊಬೋದು. ಇದು ತುಂಬಾ ಹೆಲ್ಪ್ಫುಲ್ಲಾಗಿದೆ. ಹಾಗೆ ನಾನು ಇವಾಗ ಗ್ರೀನ್ ಗ್ರಾಮ್ನ ಕರಿ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ಸ್ವಲ್ಪ ಆನಿಯನು, ಟೊಮೆಟೊ ಹಾಗೆ ಬೆಳ್ಳುಳ್ಳಿನೆಲ್ಲ ಹಾಕಿದ್ದಾಯಿತು. ಇವಾಗ ನೀರು ಉಯ್ದಿಟ್ಬಿಟ್ಟು ಸೈಡ್ ಬೈ ಸೈಡಲ್ಲೇ ಅನ್ನಕ್ಕೆ ಸಹ ಇಟ್ಟಿದ್ದಾಯಿತು. ಇವತ್ತು ಮಗನಿಗೆ ಲಂಚ್ ಬಾಕ್ಸಿಗೆ ಅಂತ ಸಿಂಪಲ್ ಆದ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಬೇಸನ್ ಜೊತೆ ಸ್ವಲ್ಪ ಚಿಲ್ಲಿ ಪೌಡರು, ಸಾಲ್ಟ್ ಹಾಕ್ಕೊಂಡು ಇದರಲ್ಲೇ ನಾನು ಬಾಳೆಕಾಯಿನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಶಾಲೋ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಸೈಡ್ ಬೈ ಸೈಡಲ್ಲೇ ನಾನು ಫ್ರಿಜ್ಜಲ್ಲಿ ಏನೇನು ಇಡಬೇಕೋ ಅದನ್ನು ಮತ್ತೆ ತಗೊಂಡೋಗಿ ಇಟ್ಕೊತಾ ಇದ್ದೀನಿ. ಇವತ್ತು ಮುದ್ದೆ ಮಾಡೋಣ ಅಂದ್ಕೊಂಡು ನೀರಲ್ಲಿ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಗ್ರೀನ್ ಗ್ರಾಮ್ ಕರಿನ ನಾನು ಮಾಡೋದಕ್ಕೆ ಅಂತಲೇ ಈ ಪಾಟ್ನ ಯೂಸ್ ಮಾಡ್ಕೊತೀನಿ. ಬರೀ ಅದಕ್ಕೆ ಮಾತ್ರನೇ ಅಲ್ಲ, ಬರೀ ಬೇಳೆ ಸಾರು ಸಹ ನಾನು ಈ ಥರನೇ ಯೂಸ್ ಮಾಡ್ಕೊತೀನಿ. ಸೊಪ್ಪು ಸಾರಿಗೂ ಸಹ ನಾನು ಇದನ್ನೆಲ್ಲ ತೆಗೆದು ಮಿಕ್ಸಿಗೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಲ್ಲ. ಯಾಕಂದರೆ ನಾವು ಈ ಥರ ಮಾಡೋದ್ರಲ್ಲಿ ತುಂಬಾ ಟೇಸ್ಟ್ ಇರುತ್ತೆ ಸಾರು. ನಾನು ಮಿಕ್ಸಿಗೆಲ್ಲ ನಾನು ಯಾವತ್ತೂ ಹಾಕಿ ಮಾಡಿದ್ದಿಲ್ಲ. ಹಾಗೆ ಸೈಡ್ ಬೈ ಸೈಡಲ್ಲೇ ನಾನು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಅದರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸಹ ಬೇಯ್ತಾ ಇದೆ. ಇವಾಗ ನಮ್ಮ ಮಗನಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಅವನಿಗೆ ಫ್ರೂಟ್ ಬಾಕ್ಸ್ಗೆ ಅಂದ್ಬಿಟ್ಟು ಬನಾನನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಲಂಚ್ ಬಾಕ್ಸು ಕ್ಲಿಯರಾಗಿ ಪ್ಯಾಕ್ ಆಯಿತು. ಅವನಿಗೆ ಬ್ರೇಕ್ಫಾಸ್ಟಿಗೆ ಅಂತ ಚಿಕ್ಕದಾಗಿ ಅವನಿಗೆ ಸೈಜ್ಗೆ ಮುದ್ದೆನ ಮಾಡಿದ್ದಾಯಿತು. ನಿಮಗೆ ಮಿನಿ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.